ಹಲೋ ಎಲ್ರಿಗೂ ನಮಸ್ತೆ ಆದ್ಮೇಲೆ ನಾನು ನಿಮ್ಮ ಸತೀಶ್ HR ಸ್ನೇಹಿತರೆ. ಡಯಟ್ ವಿಜಯಪುರ ರವರು ಸಿದ್ಧಪಡಿಸಿರ್ತಕ್ಕಂಥ ಕಲಿಕಾ ಹಬ್ಬಕ್ಕೆ ಸಂಬಂಧಪಟ್ಟಂಥ ಕ್ರಿಯಾ ಯೋಜನೆಯ ಸಂಪೂರ್ಣ ಮಾಹಿತಿಯನ್ನು ನಾನು ತಮ್ಮೊಟ್ಟಿಗೆ ಹಂಚ್ಕೊಳ್ಳೋದಕ್ಕೆ ಬಯಸ್ತೇನೆ. ಈ ಒಂದು ಕ್ರಿಯಾ ಯೋಜನೆಯ ಮೂಲಕ ನಮ್ಮ ಶಿಕ್ಷಕರಲ್ಲಿ, ಮಕ್ಕಳಲ್ಲಿ ಇರ್ತಕ್ಕಂಥ ಮತ್ತು ಆಯೋಜಕರಲ್ಲಿ ಇರ್ತಕ್ಕಂಥ ಎಲ್ಲ ಗೊಂದಲಗಳನ್ನು ನಾವು ಪರಿಹರಿಸ್ಕೊಳ್ಬೋದಾಗಿರುತ್ತೆ ಅಂತಕ್ಕಂಥ ಮಾಹಿತಿನ ತಮ್ಮೊಟ್ಟಿಗೆ ಹಂಚ್ಕೊಳ್ತಾ, ಸ್ಟಾಲ್ ಒಂದು ಗಟ್ಟಿ ಓದು. ಗಟ್ಟಿ ಓದು ಎಂಬುದು ಓದುಗನು ಮಕ್ಕಳಿಗೆ ಪಠ್ಯವನ್ನು ಗಟ್ಟಿಯಾಗಿ ಓದುವ ಒಂದು ಸೂಚನಾ ಅಭ್ಯಾಸವಾಗಿದೆ. ನಿರರ್ಗಳ ಮತ್ತು ಆನಂದದಾಯಕ ವಾತಾವರಣವನ್ನು ನಿರ್ಮಿಸಲು ಓದುಗರು ಸ್ಪಷ್ಟ ಉಚ್ಚಾರಣೆ, ಸ್ವರಭಾರ, ಧ್ವನಿಯ ಏರಿಳಿತ, ಹಾವಭಾವಗಳ ಮೂಲಕವೇ ಓದುವುದೇ ಗಟ್ಟಿ ಓದು. ಗಟ್ಟಿಯಾಗಿ ಓದುವುದು ಎಂದರೆ ಒಂದು ಪುಸ್ತಕವನ್ನು ಉದ್ದೇಶಪೂರ್ವಕವಾಗಿ ಗಟ್ಟಿಯಾಗಿ ಓದುವುದು. ಪುಸ್ತಕವನ್ನು ಓದುವ ವ್ಯಕ್ತಿಯು ಅದನ್ನು ಧ್ವನಿಯಲ್ಲಿನ ವ್ಯತ್ಯಾಸ ಮತ್ತು ಮುಖಭಾವದೊಂದಿಗೆ ಓದುತ್ತಾನೆ. ಓದುಗರು ಕೇಳುಗರನ್ನು ತೊಡಗಿಸಿಕೊಳ್ಳುತ್ತಾರೆ ಮತ್ತು ಅವರು ಪುಸ್ತಕದ ಬಗ್ಗೆ ಕುತೂಹಲದಿಂದ ಇರುವಂತೆ ಮಾಡುತ್ತಾರೆ. ತಮ್ಮನ್ನು ತಾವು ವ್ಯಕ್ತಪಡಿಸುವಲ್ಲಿ ಸುರಕ್ಷಿತವಾಗಿರುವಂತೆ ಮತ್ತು ನಿರೂಪಣೆಯಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುವಂತೆ ಮಾಡುತ್ತಾರೆ. ಓದುಗನು ಉಚ್ಚಾರಣೆ, ಧ್ವನಿಯ ಮಾದರಿಗಳನ್ನು ರೂಪಿಸುತ್ತಾನೆ ಮತ್ತು ಕೇಳುಗರಿಗೆ ಉತ್ತಮ ಶಬ್ದಕೋಶ ಮತ್ತು ಪುಸ್ತಕಗಳು ಜಗತ್ತಿಗೆ ಕಿಟಕಿಗಳು ಎಂದು ಮಕ್ಕಳಿಗೆ ಕಲಿಯುತ್ತಾರೆ. ಇದರಿಂದ ಕಲಿಕಾ ಫಲಗಳನ್ನು ನಾವು ಏನನ್ನ ನಿರೀಕ್ಷೆಯನ್ನು ಮಾಡಬಹುದು ಅಂತೇಳಿದರೆ, ಮುದ್ರಿತ ಅಕ್ಷರ ಸಾಮಗ್ರಿಗಳಲ್ಲಿ ಚಿತ್ರಗಳನ್ನು ಗುರುತಿಸುತ್ತಾರೆ, ಓದುತ್ತಾರೆ. ಮುದ್ರಿತ ಬರವಣಿಗೆ ಮತ್ತು ಮುದ್ರಿತ ಚಿತ್ರಗಳನ್ನು ಗುರುತಿಸುತ್ತಾರೆ. ಉದಾಹರಣೆ, ಮರ, ಕಾಗೆ ಗುರುತಿಸುವುದು, ಹೇಳುವುದು. ಚಿತ್ರಗಳಲ್ಲಿ ಸೂಕ್ತ ಮತ್ತು ಪರಿಚಿತ ಅಂಶಗಳ ಮೇಲೆ ಆಳವಾಗಿ ಅವಲೋಕನ ಮಾಡುತ್ತಾರೆ. ಚಿತ್ರವೊಂದರ ಪ್ರತ್ಯಕ್ಷ ವಿಷಯ ಮತ್ತು ಸೂಕ್ಷ್ಮ ವಿವರಗಳನ್ನು ಅವಲೋಕಿಸುತ್ತಾರೆ. ಚಿತ್ರವೊಂದರಲ್ಲಿ ಅಥವಾ ಅನುಕ್ರಮವಾಗಿ ಜೋಡಿಸಿದ ಸರಣಿ ಚಿತ್ರಗಳಲ್ಲಿ ಚಿತ್ರಿಸಲ್ಪಟ್ಟ ಬೇರೆ ಬೇರೆ ಘಟನೆ, ಚಟುವಟಿಕೆ, ಸನ್ನಿವೇಶ ಅಥವಾ ಪಾತ್ರಗಳನ್ನು ಒಂದು ಕಥೆ ಇಲ್ಲವೇ ನಿರೂಪಣೆಯ ರೂಪದಲ್ಲಿ ನೋಡಿ ಅರ್ಥೈಸಿಕೊಳ್ಳುತ್ತಾರೆ ಮತ್ತು ಮೆಚ್ಚಿಕೊಳ್ಳುತ್ತಾರೆ, ಪ್ರಶಂಸಿಸುತ್ತಾರೆ. ಬರೆದ ಅಥವಾ ಮುದ್ರಿತ ರೂಪದಲ್ಲಿರುವ ಅಕ್ಷರ, ಶಬ್ದ ಮತ್ತು ವಾಕ್ಯಗಳ ಅಂಶಗಳನ್ನು ಗುರುತಿಸುತ್ತಾ ಮುದ್ರಿತ ರೂಪದಲ್ಲಿರುವ ಅಕ್ಷರ, ಶಬ್ದ ಮತ್ತು ವಾಕ್ಯಗಳ ಅಂಶಗಳನ್ನು ಗುರುತಿಸುತ್ತಾರೆ. ಉದಾಹರಣೆ, ನನ್ನ ಹೆಸರು ವಿಮಲಾ ಎಂದಿರುವಲ್ಲಿ ಹೆಸರು ಎಂಬ ಪದ ಅಥವಾ ಮಾ ಎಂಬ ಅಕ್ಷರವನ್ನು ಗುರುತಿಸುವರು. ಅಕ್ಷರ, ಪದ, ಸರಳ ವಾಕ್ಯಗಳನ್ನು ಸರಿಯಾದ ಗಾತ್ರ, ಅಂತರದೊಂದಿಗೆ ಬರೆಯುತ್ತಾರೆ ಮತ್ತು ಓದುತ್ತಾರೆ. ಶಾಲೆಯ ಒಳಗೆ ಮತ್ತು ಹೊರಗೆ ಇರುವ ಓದುವ ಮೂಲೆ, ಗ್ರಂಥಾಲಯ ಮುಂತಾದ ಕಡೆ ತನಗೆ ಇಷ್ಟವಾದ ಪುಸ್ತಕಗಳನ್ನು ಗುರುತಿಸಿ ಆಯ್ದು ಓದುವ ಪ್ರಯತ್ನವನ್ನು ಮಾಡುತ್ತಾರೆ. ಚಿತ್ರವೊಂದರಲ್ಲಿ ಅನುಕ್ರಮವಾಗಿ ಜೋಡಿಸಿದ ಬೇರೆ ಬೇರೆ ಘಟನೆ, ಪಾತ್ರಗಳ ಸಂದರ್ಭ, ಕಥೆ ಇವುಗಳನ್ನು ನೋಡಿ ಗ್ರಹಿಸುತ್ತಾರೆ ಮತ್ತು ಪ್ರಶಂಸಿಸುತ್ತಾರೆ. ವರ್ಣಮಾಲೆಯ ಅಕ್ಷರಗಳ ಆಕಾರ ಮತ್ತು ಧ್ವನಿಯನ್ನು ಗುರುತಿಸಿ ಓದುತ್ತಾರೆ ಮತ್ತು ಬರೆಯುತ್ತಾರೆ. ಓದಿದ ವಿಷಯವನ್ನು ಮತ್ತು ತಮ್ಮ ನಿತ್ಯ ಜೀವನದ ಅನುಭವಗಳನ್ನು ಸಹಸಂಬಂಧೀಕರಿಸುವರು ಮತ್ತು ಸೇರಿಸಿ ಅವುಗಳಿಂದ ಉಂಟಾದ ಸಂವೇದನಾತ್ಮಕ ಮತ್ತು ವಿಚಾರಗಳನ್ನು ಮೌಖಿಕವಾಗಿ, ಲಿಖಿತವಾಗಿ ಅಭಿವ್ಯಕ್ತಿಪಡಿಸುತ್ತಾರೆ. ಇವು ಇಲ್ಲಿ ಬರ್ತಕ್ಕಂಥ ಒಂದು ಲರ್ನಿಂಗ್ ಔಟ್ಕಮ್ಸ್ ಆಗಿರುತ್ತೆ ಅಂತಕ್ಕಂಥದ್ದು. ಇದರಲ್ಲಿ ಯಾವ ಚಟುವಟಿಕೆಗಳನ್ನು ನಾನು ನೀಡ್ಬೋದು ಅಂದರೆ, ಚಟುವಟಿಕೆ 1 ಓದೋಣ ಮತ್ತು ಅರ್ಥ ತಿಳಿಯೋಣ ಅಂತಕ್ಕಂಥದ್ದು. ಈ ಚಟುವಟಿಕೆಯನ್ನು ನಿರ್ವಹಣೆಯನ್ನು ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಮಕ್ಕಳ ಪುಟಕ್ಕೆ ಅಥವಾ ತರಗತಿಗೆ ಅನುಗುಣವಾಗಿ ಪುಸ್ತಕಗಳು ಬೇಕಾಗುತ್ತೆ. ಮಕ್ಕಳ ಮಟ್ಟಕ್ಕೆ ಅಥವಾ ತರಗತಿಗೆ ಅನುಗುಣವಾಗಿ ಪುಸ್ತಕಗಳು ಬೇಕಾಗುತ್ತೆ. ಈ ಪ್ರಕ್ರಿಯೆಯನ್ನು ಯಾವ ರೀತಿ ನಿರ್ವಹಣೆಯನ್ನು ಮಾಡಬೇಕು ಅಂತೇಳಿದರೆ, ಕಲಿಕಾ ಹಬ್ಬಕ್ಕೆ ಬರುವಂಥ ಮಕ್ಕಳನ್ನು ತರಗತಿವಾರು ವಿಂಗಡಿಸುವುದು. ಅಂದರೆ 1ನೇ ತರಗತಿ, 2ನೇ ತರಗತಿ, 3ನೇ ತರಗತಿ, 4 ಮತ್ತು 5 ಈ ರೀತಿ ವಿಂಗಡಣೆಯನ್ನು ಮಾಡಬೇಕಾಗತ್ತೆ. ನಂತರ ಮಕ್ಕಳು ತರಗತಿವಾರು ವಿಭಜಿಸಿ ಪುಸ್ತಕದಲ್ಲಿ ತಮಗೆ ಇಷ್ಟವಾದ ಒಂದು ಪುಸ್ತಕವನ್ನು ತೆಗೆದುಕೊಂಡು ಅದರಲ್ಲಿ ನಿಗದಿಪಡಿಸಿದ ಪಠ್ಯವನ್ನು 5 ನಿಮಿಷಗಳವರೆಗೆ ಓದಬೇಕು. ಅಂದರೆ ಪುಸ್ತಕಗಳನ್ನು ನಾವು ಕೊಡ್ತಕ್ಕಂಥದ್ದಲ್ಲ, ತರಗತಿವಾರು ಪುಸ್ತಕಗಳನ್ನು ಪ್ರತ್ಯೇಕವಾಗಿ ಜೋಡಿಸಿಟ್ಟಿರಬೇಕು. ಆ ಪುಸ್ತಕಗಳಲ್ಲಿ ಮಗು ಯಾವುದಾದ್ರೂ ಒಂದು ಪುಸ್ತಕವನ್ನು ತೆಗೆದುಕೊಳ್ಬೇಕು. ತೆಗೆದುಕೊಂಡಂಥ ಪುಸ್ತಕವನ್ನು 5 ನಿಮಿಷಗಳವರೆಗೆ ಓದಬೇಕು ಅಂತಕ್ಕಂಥದ್ದು. ಓದಿದ ನಂತರ ನಿಗದಿಪಡಿಸಿದ 2 ನಿಮಿಷದಲ್ಲಿ ಪ್ರತಿ ಮಗುವು ಓದಿದ ವಿಷಯವನ್ನು ಸುಗಮಕಾರರ ಮುಂದೆ ಹಾವಭಾವ, ಸ್ವರ ಏರಿಳಿತ, ಲೇಖನ ಚಿಹ್ನೆ, ಒತ್ತಾಕ್ಷರಗಳ ಮೇಲೆ ಹೆಚ್ಚು ಒತ್ತು ಕೊಟ್ಟು ಗಟ್ಟಿಯಾಗಿ ಓದುತ್ತಾರೆ. ಇದನ್ನು ಗಮನಿಸಬೇಕಾಗುತ್ತೆ ಸುಗಮಕಾರರು. ಓದಿದ ವಿಷಯವನ್ನು ಗ್ರಹಿಸಿ ತಮ್ಮದೇ ರೀತಿಯಲ್ಲಿ ಮತ್ತು ಆಡುಭಾಷೆಯಲ್ಲಿ ಸಾರಾಂಶವನ್ನು ವ್ಯಕ್ತಪಡಿಸುತ್ತಾರೆ. ಅಂದರೆ ತನ್ನದೇ ಆದಂಥ ಭಾಷೆಯಲ್ಲಿ ಸಾರಾಂಶವನ್ನು ವ್ಯಕ್ತಪಡಿಸಬೇಕಾಗುತ್ತೆ. ತರಗತಿವಾರು ವಿಂಗಡಿಸಿದ ಮಕ್ಕಳಿಗೆ ಅವರ ವಯಸ್ಸಿಗೆ ಅನುಗುಣವಾಗಿ ಪುಸ್ತಕಗಳನ್ನು ಕೋಣೆಯಲ್ಲಿ ಜೋಡಿಸುವುದು ಮುಖ್ಯವಾಗಿರುತ್ತೆ. ಹತ್ತಿರದ ಪಂಚಾಯಿತಿಗಳಲ್ಲಿ ಲಭ್ಯವಿರುವ ಸಣ್ಣ ಕಥೆಗಳು, ಶಾಲೆಯ ಗ್ರಂಥಾಲಯದಲ್ಲಿರುವ ಕಥೆ ಪುಸ್ತಕಗಳನ್ನು ಸಂಗ್ರಹಿಸಿಡುವುದು. ನ್ಯಾಷನಲ್ ಬುಕ್ ಟ್ರಸ್ಟ್ ಇಂಡಿಯಾ ಅಥವಾ ಪ್ರಥಮ್ ಬುಕ್ಗಳ ಮಕ್ಕಳ ಹಂತಕ್ಕೆ ಲಭ್ಯವಿರುವ ಪುಸ್ತಕಗಳನ್ನು ಬಳಸುವುದು ಸೂಕ್ತ. ಇದು ಗಟ್ಟಿ ಓದಿಗೆ ಸಂಬಂಧಪಟ್ಟಂಥ ಮೊದಲನೇ ಚಟುವಟಿಕೆ. ಈಗ ಹಂತ 1 ನಾವು ಗಮನಿಸಿದರೆ, ಪುಸ್ತಕದ ಆಯ್ಕೆಯ ನಂತರ 5 ನಿಮಿಷವರೆಗೆ ನಿರ್ಣಾಯಕ ನಿಗದಿಪಡಿಸಿದ ಪಠ್ಯವನ್ನು ಓದಿದ ನಂತರ
ಒಂದು ಹಂತದಲ್ಲಿ ನಿರ್ಣಾಯಕರು ಪ್ರತಿಯೊಬ್ಬ ಮಗುವಿನ ಓದುವ ಶೈಲಿಯನ್ನು ವೀಕ್ಷಿಸುವುದು. ಈ ಅಂಶಗಳ ಆಧಾರದ ಮೇಲೆ ಅಂಕಗಳನ್ನು ನಿಗದಿಪಡಿಸುವುದು. ಪ್ರತಿಯೊಂದು ಮಗುವಿಗೂ 1 ನಿಮಿಷದ ಅವಧಿಯನ್ನು ನೀಡ್ತಕ್ಕಂಥದ್ದು. ಉದಾಹರಣೆ, ಹಾವಭಾವ, ಸ್ವರ ಏರಿಳಿತ 1 ಅಂಕ, ಲೇಖನ ಚಿಹ್ನೆ 1 ಅಂಕ, ಒತ್ತಾಕ್ಷರಗಳ ಮೇಲೆ ಹೆಚ್ಚು ಒತ್ತು ಕೊಟ್ಟು ಸ್ಪಷ್ಟವಾಗಿ ಗಟ್ಟಿಯಾಗಿ ಓದುತ್ತಾರೆ 3 ಅಂಕ. ಒಟ್ಟು 5 ಅಂಕಗಳಿಗೆ ಈ ಗಟ್ಟಿ ಓದನ್ನು ಪರಿಗಣಿಸ್ತಕ್ಕಂಥದ್ದು. ಹಂತ 2 ಸಾರಾಂಶ ವಿವರಣೆಯನ್ನು ಗಮನಿಸ್ತಕ್ಕಂಥದ್ದು. ಓದಿದ ನಂತರ ನಿರ್ಣಾಯಕರು ಸೂಚಿಸಿದ ವಾಕ್ಯವನ್ನು ಮಗು ಸ್ಪಷ್ಟವಾಗಿ ಅದರ ಸಾರಾಂಶವನ್ನು ತನ್ನದೇ ಭಾಷೆಯಲ್ಲಿ ವ್ಯಕ್ತಪಡಿಸಲು ಅವಕಾಶವನ್ನು ನೀಡುವುದು. ಇಲ್ಲಿ ನಿರ್ಣಾಯಕರು ಮಗು ವ್ಯಕ್ತಪಡಿಸಿದ ವಿಷಯದ ಮತ್ತು ವಾಕ್ಯಗಳಲ್ಲಿನ ಸ್ಪಷ್ಟತೆಯನ್ನು ಗಮನಿಸಿ ಅಂಕಗಳನ್ನು ನಮೂದಿಸಿಕೊಳ್ಳುವುದು. ಸ್ಪಷ್ಟವಾಗಿ ಸಾರಾಂಶವನ್ನು ತಮ್ಮದೇ ಭಾಷೆಯಲ್ಲಿ ವ್ಯಕ್ತಪಡಿಸುತ್ತಾರೆ, ಇದಕ್ಕೆ 5 ಅಂಕಗಳನ್ನು ನಿಗದಿಪಡಿಸಲಾಗಿದೆ ಅಂತಕ್ಕಂಥದ್ದು. ಒಟ್ಟಾರೆಯಾಗಿ ಗಟ್ಟಿ ಓದು ಸ್ಟಾಲ್ ಗಟ್ಟಿ ಓದು ಒಂದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಚಟುವಟಿಕೆಗಳನ್ನು ಆಯೋಜನೆಯನ್ನು ಮಾಡಬೇಕು, ಏನೆಲ್ಲ ಸಾಮಗ್ರಿಗಳು ಆ ಒಂದು ನಡೀತಕ್ಕಂಥ ಸ್ಟಾಲ್ನಲ್ಲಿ ಇರಬೇಕು ಅಂತಕ್ಕಂಥ ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚಿಕೊಂಡಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಕಥೆ ಹೇಳುವುದಕ್ಕೆ ಸಂಬಂಧಪಟ್ಟಂಥ ಸ್ಟಾಲ್ 2ರ ಚಟುವಟಿಕೆಗಳನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ಳೋದಕ್ಕೆ ಬಯಸ್ತೀನಿ. ಯಾರೆಲ್ಲ ಇಷ್ಟೊತ್ತು ವಿಡಿಯೋವನ್ನು ವೀಕ್ಷಣೆಯನ್ನು ಮಾಡಿದಿರಾ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ವಿಡಿಯೋಗಳನ್ನು ನಮ್ಮ ಚಾನಲಲ್ಲಿ ವೀಕ್ಷಿಸಿದ್ದೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ವಿಡಿಯೋನ ವೀಕ್ಷಣೆಯನ್ನು ಮಾಡಿದ್ದಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಧನ್ಯವಾದಗಳು. ನಮಸ್ತೆ.